ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡುಗೆ ಮಿಕ್ಸ್ ವೆಜಿಟೇಬಲ್ ಕೂಟು. ಮೊದಲಿಗೆ ವೆಜಿಟೇಬಲ್ಗಳನ್ನ ಹಾಕೊಳ್ಳಿ. ಕ್ಯಾರೆಟ್, ಬೀನ್ಸ್ ಮತ್ತು ಬದನೆಕಾಯಿ, ಹಾಗೆ ಆಲೂಗೆಡ್ಡೆ ಎಲ್ಲನೂ ಹಾಕ್ಕೊಂಡು ನಂತರ ಬಟಾಣಿ ಮತ್ತು ಕಡಲೆಕಾಳನ್ನ ನೆನೆಸ್ಬಿಟ್ಟು ಹಾಕ್ಕೋಬೇಕು. ಇವನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ ಒಂದೆರಡು ವಿಷಲ್ ಮಾಡ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ಒಂದು ಟೊಮೊಟೊ ಹಣ್ಣು ಒಂದೆರಡು ತೊಗೊಳ್ಳಿ ಟೊಮೊಟೊ ಹಣ್ಣ, ಮತ್ತು ಒಂದು ದೊಡ್ಡದು ಈರುಳ್ಳಿ, ಸ್ವಲ್ಪ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ, ಹಾಗೂ ಒಂದು 4 ಎಸಳು ಬೆಳ್ಳುಳ್ಳಿ, ಒಂದೆರಡು ಪೀಸು ಶುಂಠಿ, ಹಾಗೂ 2 ಸ್ಪೂನು ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಈಗ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಹಾಕ್ಕೊಳ್ಳಿ. ಅದು ಪರಿಮಳ ಬರಬೇಕು. ಸ್ವಲ್ಪ ಕೈ ಆಡಿಸಿ ನೋಡಿ, ಇವಾಗ ಕುದೀತಾ ಇದೆ. ಎಕ್ಸ್ಟ್ರಾ ನೀರು ಹಾಕಬೇಡಿ. ಇವಾಗ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್, ಒಂದು ಸ್ಪೂನ್ ಅರಿಶಿನ, ಒಂದು ಸ್ಪೂನ್ ಧನಿಯಾ ಪೌಡರ್, ಹಾಗೂ ಒಂದು ಸ್ಪೂನ್ ಅಚ್ಚ ಖಾರದ ಪೌಡರ್ ಅಥವಾ ಬ್ಯಾಡಗೆ ಮೆಣಸಿನ ಪೌಡ್ರನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬೆಂದಿರುವ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ಕೊಳ್ಳಿ. ನೀರು ಅದರಲ್ಲಿ ಇರೋದೆ ಸಾಕು, ಎಕ್ಸ್ಟ್ರಾ ಹಾಕಬೇಡಿ. ನೋಡಿ, ಚೆನ್ನಾಗಿ ಕುದಿಯೋದು ಬಿಡಿ. ಈಗ ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣು ತೊಗೊಂಡು ಚೆನ್ನಾಗಿ ಕಲಸಿ ಹಾಕ್ಕೊಳ್ಳಿ. ಚೆನ್ನಾಗಿ ಸ್ಮೆಲ್ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಕೂಟು ಎಲ್ಲ ಸಾಂಬಾರು ಇದಕ್ಕೆ ಚೆನ್ನಾಗಿರುತ್ತೆ. ಪೂರಿ, ಅನ್ನ, ದೋಸೆ ಮತ್ತು ಇಡ್ಲಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಅದನ್ನು ತುಂಬ ಚೆನ್ನಾಗಿರುತ್ತೆ. ಗ್ರಾಮೀಣರ ಶೈಲಿಯ ಕೂಟಿದು. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.